ಈ ಸೆಷನ್ನಲ್ಲಿ ನಾವು ವಿವಿಧ ಸೌರ ಪ್ಯಾನೆಲ್ಗಳ ವಿಶೇಷತೆಯನ್ನ ದಾಖಲಿಸುವುದು ಮತ್ತು ಪ್ಯಾನೆಲ್ ಆಯ್ಕೆ ಮಾಡಲು ವಿಶೇಷತೆಯನ್ನ ಹೋಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸೌರ ಪ್ಯಾನೆಲ್ಗಳ ವಿಶೇಷತೆಯನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸೌರ ಪ್ಯಾನೆಲ್ನ ವಿಶೇಷತೆಯ ಚಾರ್ಟ್ ಅಧ್ಯಯನ ಮಾಡಿ ವಿವಿಧ ದರದ ಸೌರ ಪ್ಯಾನೆಲ್ಗಳ ವಿಶೇಷತೆಗಳನ್ನ ಹೋಲಿಸಿ ನೋಡಬಹುದು. ಸೌರ ಪ್ಯಾನೆಲ್ಗಳ ಪ್ರಮುಖ ವಿಶೇಷತೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪ್ರಮುಖ ವಿಶೇಷತೆಗಳು ಪರೀಕ್ಷಾ ಪ್ರಮಾಣಪತ್ರ, ತಯಾರಕರ ಪರೀಕ್ಷಾ ಪ್ರಮಾಣಪತ್ರ ಮತ್ತು ಗುಣಮಟ್ಟವನ್ನು ಒಳಗೊಂಡಿವೆ. ಸೌರ ಪ್ಯಾನೆಲ್ನ ಹಿಂಭಾಗ ವಿನ್ಯಾಸಕರು ಅನುಮೋದಿಸಿದ ಏಕರೇಖೀಯ ಡಯಾಗ್ರಾಮ್ನಲ್ಲಿ ಈ ಅಂಶಗಳನ್ನು ಈಗಾಗಲೇ ಪರಿಗಣಿಸಲಾಗಿದೆ. ಹಾಗೆ ಇವು SLD ಮತ್ತು ಭಾಗಪಟ್ಟಿಯಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ತಂತ್ರಜ್ಞರು ಪ್ಯಾನೆಲ್ ಸ್ಥಾಪನೆಗೆ ನೀಡಲಾದ ಅಥವಾ ಅಂಗಡಿಯಿಂದ ತರಲಾಗಿರುವ ಪ್ಯಾನೆಲ್ಗಳು ಸರಿಯಾದ ಮಾಹಿತಿಯನ್ನು ಹೊಂದಿವೆಯೇ ಎಂಬುದನ್ನು ಸಾಧ್ಯವಾದಷ್ಟು ಪರಿಶೀಲಿಸಬಹುದು. ಸೌರ ಪ್ಯಾನೆಲ್ನಲ್ಲಿ ಪರಿಶೀಲಿಸಬೇಕಾದ ಇತರ ವೈಶಿಷ್ಟ್ಯಗಳನ್ನು ನೋಡೋಣ. ASTM ಎಂಬುದು ಗುಣಮಟ್ಟದ ಸ್ಪೆಕ್ಟ್ರಮ್ ಅಥವಾ ಸೌರ ಪ್ಯಾನೆಲ್ ಮೇಲೆ ಹೊಳೆಯುವ ಬೆಳಕಿನ ಪ್ರಕಾರವಾಗಿದೆ. ಉತ್ಪಾದನಾ ಸಹಿಷ್ಣುತೆ. ತಯಾರಕರು ಸಾಮಾನ್ಯವಾಗಿ ಘಟಕದ ರೇಟಿಂಗ್ಗೆ ಪ್ಲಸ್ ಅಥವಾ ಮೈನಸ್ 5% ಅನುಮತಿಸುವ ಸಹಿಷ್ಣುತೆಯನ್ನು ನಿಯೋಜಿಸುತ್ತಾರೆ. ಆದ್ದರಿಂದ 100 ವ್ಯಾಟ್ ಸೌರಶಕ್ತಿಯು 95 ಅಥವಾ 105 ವ್ಯಾಟ್ ಆಗಿರಬಹುದು. ತಾಪಮಾನ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಕೋಶ ತಾಪಮಾನವು ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. ಚಾವಣಿ ಮೇಲ್ಭಾಗದ ರಚನೆಗಳು 50 ಡಿಗ್ರಿಯಿಂದ 75 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿ ತಾಪಮಾನವನ್ನು ತೋರಿಸುತ್ತವೆ. ಇದು STC ರೇಟಿಂಗ್ಗಿಂತ 2 ರಿಂದ 3 ಪಟ್ಟು ಹೆಚ್ಚಾಗಿದೆ. ಕೊಳಕು ಮತ್ತು ಧೂಳು ಇವು ಸೂರ್ಯನ ಬೆಳಕನ್ನ ಶೆಲ್ಗಳಿಗೆ ತಲುಪುವುದನ್ನು ತಡೆಯುತ್ತವೆ. ಅಂತಿಮವಾಗಿ ಮುಂದಿನ ಮಳೆ ಅಥವಾ ಮೆದುಗೊಳವೆ ಸ್ಪ್ರೇ ತನಕ ಫಲಕಗಳು ಕೊಳಕಾಗಿರುತ್ತವೆ. ಇದು ಸರಾಸರಿ ಸುಮಾರು 2% ನಷ್ಟದಲ್ಲಿರುತ್ತದೆ. ವೈರಿಂಗ್ ನಷ್ಟಗಳು. ವೈರಿಂಗ್ ಸಿಸ್ಟಮ್ನ ಪ್ರತಿರೋಧದಿಂದಾಗಿ ವಿದ್ಯುತ್ ನಷ್ಟಕ್ಕೆ DC ವೈರಿಂಗ್ ಖಾತೆಗಳಿರುತ್ತವೆ. ಇವನ್ನ ನಾವು ಸಾಮಾನ್ಯವಾಗಿ 2% ತಂತಿ ನಷ್ಟಕ್ಕೆ ವಿನ್ಯಾಸಗೊಳಿಸುತ್ತೇವೆ. ಇನ್ವರ್ಟರ್ ನಷ್ಟಗಳು. ಸರಾಸರಿ ಒಂದು ದಿನದಲ್ಲಿ ಇದು ಸುಮಾರು 90% ಸೌರ ಉದ್ಯಮದಲ್ಲಿ ಯಶಸ್ಸು ಎಂಬುದು ಪರೀಕ್ಷೆ ಮತ್ತು ಪ್ರಮಾಣೀಕರಣದೊಂದಿಗೆ ಪ್ರಾರಂಭವಾಗುತ್ತದೆ. ಸೌರಶಕ್ತಿ ವಲಯದಲ್ಲಿ ಅಭಿವೃದ್ಧಿ ಹೊಂದಲು ತಯಾರಕರು ಮತ್ತು ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳು ಸ್ಥಾಪಿತ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ತಲುಪುತ್ತವೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಇದರರ್ಥ ಅವರ PV ಮಾಡೆಲ್ಗಳು ದೃಢವಾಗಿರಬೇಕು ಮತ್ತು ಹೆಚ್ಚು ತೀವ್ರವಾದ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಸಹ ವಿಶ್ವಾಸಾರ್ಹವಾಗಿ ಖಾತರಿಪಡಿಸದ ರೇಟ್ ಪವರ್ ಅನ್ನು ಸ್ಥಿರವಾಗಿ ನೀಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಸಾಬೀತುಪಡಿಸಬೇಕು. ಅವು ಸುರಕ್ಷಿತ ಮತ್ತು ಬಾಳಿಕೆ ಬರುವಂತಿರಬೇಕು. ದೀರ್ಘಾವಧಿಯಲ್ಲಿ ಸಿಸ್ಟಮ್ನ ಹೆಚ್ಚಿನ ಇಳುವರಿಯನ್ನ ಖಾತ್ರಿಪಡಿಸಿಕೊಳ್ಳಬೇಕು ಮತ್ತು ಇನ್ನೂ ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿರಬೇಕು. ಕೈಗಾರಿಕೆಗಳು ಮಾರುಕಟ್ಟೆಯ ಅಗತ್ಯತೆಗಳನ್ನು ಪರಿಹರಿಸುವ ಮತ್ತು ಬಳಕೆದಾರರು ತಮ್ಮ ಗುರಿಗಳನ್ನು ಪೂರೈಸಲು ಅನುವು ಮಾಡಿಕೊಡುವ ಪರೀಕ್ಷಾ ಸೇವೆಗಳನ್ನು ಅಭಿವೃದ್ಧಿಪಡಿಸಿವೆ. ಪ್ರಪಂಚದಾದ್ಯಂತ ISO 17025 ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ ತಯಾರಕರು IEC 61215 ಮತ್ತು IEC 61730 ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ PV ಮಾಡೆಲ್ಗಳನ್ನು ಪರೀಕ್ಷಿಸುತ್ತಾರೆ ಮತ್ತು ಪ್ರಮಾಣೀಕರಿಸುತ್ತಾರೆ. ಇದರ ಹೊರತಾಗಿ ಅವರು ವಿಶೇಷ ಹಾಗೂ ಹೆಚ್ಚು ತೀವ್ರವಾದ ಪರಿಸ್ಥಿತಿಗಳು, ಕಾರ್ಯಕ್ಷಮತೆಯ ಗುಣಲಕ್ಷಣಗಳು ಮತ್ತು ಅಧಿಕ ಶಕ್ತಿಯ ಪರೀಕ್ಷೆಯನ್ನು ನೀಡುತ್ತಾರೆ. IEC ANSI ನಂತಹ ಅಂತಾರಾಷ್ಟ್ರೀಯ ಮಾನದಂಡಗಳು PV ಮಾಡೆಲ್ಗಳಿಗೆ ಮಾರುಕಟ್ಟೆ ಪ್ರವೇಶದ ಮೇಲೆ ಪರಿಣಾಮ ಬೀರುವ ಬದಲಾವಣೆಗಳು ಮತ್ತು ಸಮನ್ವಯತೆಯನ್ನ ಪಕ್ಕದಲ್ಲಿರಿಸುತ್ತವೆ. ಕೆಲವು ಪ್ರಮಾಣೀಕರಣ ಸೇವೆಗಳು ಈ ಪ್ರಕ್ರಿಯೆಯ ಹಂತಗಳನ್ನು ಒಳಗೊಂಡಿರುತ್ತವೆ. ಘಟಕ ಕುಟುಂಬ ಅಥವಾ ಪ್ರಕಾರಕ್ಕಾಗಿ ಮಾದರಿಗಳ ಪ್ರಯೋಗಾಲಯ ಪರೀಕ್ಷೆಗಳು, ಪುನರಾವರ್ತಿತ ಕಾರ್ಖಾನೆ ತಪಾಸಣೆ, ಪ್ರಮಾಣಪತ್ರ ಮತ್ತು TUV ರೈನ್ಲ್ಯಾಂಡ್ ಪರೀಕ್ಷಾ ಗುರುತು ಅನುಸರಣೆಯ ಪ್ರಮಾಣಪತ್ರ, COC ಅಥವಾ ವೈಯಕ್ತಿಕ ಮಾರುಕಟ್ಟೆಗಳಿಗೆ ಘೋಷಣೆಗಳು ಮತ್ತು ಬ್ಯಾಂಕಬಿಲಿಟಿ ವರದಿಗಳನ್ನು ಒಳಗೊಂಡಿರುತ್ತವೆ. PV ಘಟಕಗಳಿಗೆ ಗುಣಮಟ್ಟದ ಭರವಸೆ ಕ್ರಮಗಳಲ್ಲಿ PID ಸಂಭಾವ್ಯ ಪ್ರೇರಿತ ಅವನತಿ, ಎಲೆಕ್ಟ್ರೋ ಪ್ರಕಾಶಮಾನತೆ ಮತ್ತು IR ಇಮೇಜಿಂಗ್
ಪೂರ್ವೋತ್ತರ ಸಾಗಣೆ ತಪಾಸಣೆ, ಸೂಕ್ಷ್ಮ ಬಿರುಕುಗಳ ಅವಧಿ ಮತ್ತು LID ಪರೀಕ್ಷೆ, ಬೆಳಕು ಪ್ರೇರಿತ ಅವನತಿ ಸೇರಿವೆ. ಒತ್ತಡ ಪರೀಕ್ಷೆಗಳಲ್ಲಿ ಅಗ್ನಿ ಪರೀಕ್ಷೆಗಳು, ತುಕ್ಕು ಪರೀಕ್ಷೆಗಳು, ವಿವಿಧ ಹವಾಮಾನ ವಲಯಗಳಲ್ಲಿ ಹೊರಾಂಗಣ ದೀರ್ಘಕಾಲೀನ ಪರೀಕ್ಷೆಗಳು, PV ಫಲಕ ಶಿಪ್ಪಿಂಗ್ ಘಟಕಗಳಲ್ಲಿ ಸಾರಿಗೆ ಮತ್ತು ಪರಿಸರ ಸಿಮ್ಯುಲೇಷನ್, ಮರಳು ಸವೆತ ಪರೀಕ್ಷೆಗಳು ಮತ್ತು ಸ್ನೋಲೋಡ್ ಪರೀಕ್ಷೆ ಸೇರಿವೆ. ಮೌಲ್ಯವರ್ಧಿತ ಸೇವೆಗಳೆಂದರೆ PV ಮಾನದಂಡ, ಅರ್ಹತೆ ಪ್ಲಸ್ ಪ್ರಾಮಾಣೀಕರಣ ಮತ್ತು ಸಂಬಂಧಿತ ಗುರಿ ಮಾರುಕಟ್ಟೆಗಳಲ್ಲಿ ನಿಜವಾದ ಹವಾಮಾನ ಪರಿಸ್ಥಿತಿಗಳಲ್ಲಿ ಶಕ್ತಿ ಇಳುವರಿ ಪರೀಕ್ಷೆಗಳಾಗಿವೆ. BIPV ಬಿಲ್ಡಿಂಗ್ ಇಂಟಿಗ್ರೇಟೆಡ್ PVಯ ಅರ್ಹತೆಗಳಲ್ಲಿ ಅಪಾಯದ ವಿಶ್ಲೇಷಣೆ, ಚಾವಣಿಯ ಏಕೀಕರಣ, ಮುಂಭಾಗದ ಸಮಗ್ರ ವ್ಯವಸ್ಥೆಗಳು, ಆಲಿಕಲ್ಲು ಪರೀಕ್ಷೆ ಮತ್ತು ಸ್ನೋಲೋಡ್ ಪರೀಕ್ಷೆ ಸೇರಿವೆ. ಕೋಶಗಳ ವಿಸ್ತೀರ್ಣವನ್ನು ಮಾಪನ ಮಾಡುವುದು ಮತ್ತು ಡೇಟಾ ಶೀಟ್ನಲ್ಲಿ ಘಟಕ ಪ್ರದೇಶದೊಂದಿಗೆ ಹೋಲಿಕೆ ಮಾಡುವುದು. ಪ್ರತಿಯೊಂದು ಸೌರ ಫಲಕವು ಪ್ರತ್ಯೇಕ ಸೋಲಾರ್ ಫೋಟೋವೋಲ್ಟಾಯಿಕ್ PV ಶೆಲ್ಗಳಿಂದ ಮಾಡಲ್ಪಟ್ಟಿವೆ. PV ಶೆಲ್ಗಳು 156 ಮಿಲಿಮೀಟರ್ನಿಂದ 156 ಮಿಲಿಮೀಟರ್ ಪ್ರಮಾಣಿತ ಗಾತ್ರದಲ್ಲಿ ಬರುತ್ತವೆ. 15.6 ಸೆಂಟಿಮೀಟರ್ x 15.6 ಸೆಂಟಿಮೀಟರ್. ಉದಾಹರಣೆಗೆ, ಒಂದು PV ಶೆಲ್ನ ಪ್ರದೇಶವು 243.36 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ 60 PV ಶೆಲ್ಗಳ ವಿಸ್ತೀರ್ಣ 14,601.6 ಸೆಂಟಿಮೀಟರ್ ಸ್ಕ್ವೇರ್. 60 ಶೆಲ್ಗಳ ಸೋಲಾರ್ PV ಪ್ಯಾನೆಲ್ ಪ್ರದೇಶ 16,335 ಸೆಂಟಿಮೀಟರ್ ಸ್ಕ್ವೇರ್. ಮೇಲ್ಛಾವಣಿಯ ಸೋಲಾರ್ ಘಟಕ ಸ್ಥಾಪನೆಯಲ್ಲಿ ಬಳಸಲಾಗುವ ಸೌರ ಪ್ಯಾನೆಲ್ಗಳ ಸರಾಸರಿ ಗಾತ್ರವು ಸುಮಾರು 165 ಸೆಂಟಿಮೀಟರ್, ಸಮಯ 99 ಸೆಂಟಿಮೀಟರ್, ಉದ್ದ 182.88 ಸೆಂಟಿಮೀಟರ್ ವರೆಗೆ ಹೋಗಬಹುದು. ಮೇಲ್ಛಾವಣಿಯ ಸೋಲಾರ್ ಘಟಕ ಸ್ಥಾಪನೆಗಳಿಗೆ ಹೆಚ್ಚಿನ ಸೌರ ಪ್ಯಾನೆಲ್ಗಳು 60 ಸೌರ ಶೆಲ್ಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದರೆ ವಾಣಿಜ್ಯ ಸೌರ ಸ್ಥಾಪನೆಗಳಿಗೆ ಮಾನದಂಡವು 76 ಶೆಲ್ಗಳು ಮತ್ತು 98 ಕೋಶಗಳು ಅಥವಾ ಅದಕ್ಕಿಂತ ಹೆಚ್ಚಿನದಕ್ಕೆ ಹೋಗಬಹುದು. ಒಂದು ಫಲಕದಲ್ಲಿರುವ ಸೌರ ಶೆಲ್ಗಳ ಸಂಖ್ಯೆಯು ಅದರ ಉದ್ದಕ್ಕೆ ನೇರವಾಗಿ ಸಂಬಂಧಿಸಿದೆ. 72 ಕೋಶ ವಾಣಿಜ್ಯ ಸೋಲಾರ್ ಪ್ಯಾನೆಲ್ಗಳು 60 ಕೋಶ ವಸತಿ ಫಲಕಗಳಿಗಿಂತ ಸರಿಸುಮಾರು 33 ಸೆಂಟಿಮೀಟರ್ ಉದ್ದವಾಗಿರುತ್ತವೆ. ನೀವು 20 ಸರಾಸರಿ ಗಾತ್ರದ ಫಲಕಗಳೊಂದಿಗೆ 6 ಕಿಲೋವ್ಯಾಟ್ ಸಿಸ್ಟಮ್ ಸ್ಥಾಪಿಸಿದರೆ ನಿಮ್ಮ ಸಿಸ್ಟಮ್ ಸುಮಾರು 8.2 ಮೀಟರ್ ಅಗಲ, 3.96 ಮೀಟರ್ ಉದ್ದ, 32.59 ಮೀಟರ್ ಚದರ ಅಳತೆ ಹೊಂದಿರುತ್ತದೆ. ಮಲ್ಟಿಮೀಟರ್ ಬಳಸಿ ಪರೀಕ್ಷೆ ಮಾಡುವುದು ಸುಲಭ. ಔಟ್ಪುಟ್ ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ಗಾಗಿ ಸೌರ ಫಲಕಗಳನ್ನು ಪರೀಕ್ಷಿಸಿ. ಇದಕ್ಕಾಗಿ ಮೊದಲು ಸೌರ ಪ್ಯಾನೆಲ್ ಅನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ನಿಮ್ಮ ಮಲ್ಟಿಮೀಟರ್ ಅನ್ನು DC ವೋಲ್ಟ್ ಸೆಟ್ಟಿಂಗ್ಗೆ ಹೊಂದಿಸಿ. ಫಲಕಗಳಿಗೆ ಧನಾತ್ಮಕ ಸೀಸುವನ್ನು ಧನಾತ್ಮಕ ತಂತಿಗೆ ಮತ್ತು ಸೌರ ಫಲಕದ ಋಣಾತ್ಮಕ ತಂತಿಗೆ ಋಣಾತ್ಮಕ ಸೀಸುವನ್ನು ಸಂಪರ್ಕಿಸಿ. ಮೀಟರ್ ಓದಿದಾಗ ಆಯ್ಕೆ ಮಾಡಿದ ಶ್ರೇಣಿಯು ಕಡಿಮೆ ಇದ್ದರೆ ಅದರ ವ್ಯಾಪ್ತಿಯನ್ನು ಹೆಚ್ಚಿಸಲು ಡಯಲ್ ಮಾಡಿ. ಪ್ರದರ್ಶಿಸಲಾದ ವೋಲ್ಟೇಜ್ ಅನ್ನು ಗಮನಿಸಿ ಮತ್ತು ಲೇಬಲ್ ಅಲ್ಲಿ ಪ್ಯಾನೆಲ್ನ ಹಿಂಭಾಗದಲ್ಲಿ ನೀಡಲಾದ VOC ರೇಟಿಂಗ್ನೊಂದಿಗೆ ಹೋಲಿಕೆ ಮಾಡಿ. ಇದು VOC ಹತ್ತಿರ ಇರಬೇಕು. ಹಾಗೆ ಓದಿದ್ರೆ ಕೊಟ್ಟ ಸೋಲಾರ್ ಪ್ಯಾನೆಲ್ ಚೆನ್ನಾಗಿದೆ ಎಂದರ್ಥ. ಅದು ಇಲ್ಲದಿದ್ದರೆ ಕೊಟ್ಟಿರುವ ಪ್ಯಾನೆಲ್ನಲ್ಲಿ ಸಮಸ್ಯೆ ಇದೆ ಎಂದರ್ಥ. ಅಂತಹ ಸಂದರ್ಭದಲ್ಲಿ ಹಿಂತಿರುಗಿ ಮತ್ತು ಸೌರ ಶೆಲ್ಗಳ ಸಂಪರ್ಕಗಳು ಯಾವುದೇ ವಿರಾಮಕ್ಕಾಗಿ ತಂತಿಗಳು ಅಥವಾ ಸೌರ ಕೋಶಗಳಲ್ಲಿನ ಯಾವುದೇ ಬಿರುಕುಗಳನ್ನು ಪರಿಶೀಲಿಸಿ. ಒಂದು ವೇಳೆ ನೀವು ಅಂತಹ ಸಮಸ್ಯೆ ಕಂಡುಕೊಂಡ್ರೆ ನಮಗೆ ನಾವೇ ಅದನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ದುರಸ್ತಿ ಅಥವಾ ಬದಲಿಗಾಗಿ ಅದನ್ನು ತಯಾರಕರಿಗೆ ಕಳುಹಿಸಬೇಕು. ಸರಣಿ ಸಂಪರ್ಕ. ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಸೌರ PV ಪ್ಯಾನೆಲ್ಗಳನ್ನು ಸ್ಟ್ರಿಂಗ್ ಎಂದು ಕರೆಯಲಾಗುತ್ತದೆ. ಸಮಾನಾಂತರವಾಗಿ ಜೋಡಿಸಲಾದ ತಂತಿಗಳು ಒಂದು ಶ್ರೇಣಿಯನ್ನ ಮಾಡುತ್ತವೆ. ಸರಣಿ ಸಂಪರ್ಕಕ್ಕಾಗಿ ಒಂದು ಪ್ಯಾನೆಲ್ನ ಧನಾತ್ಮಕ ಟರ್ಮಿನಲ್ ಅನ್ನು ಬೇರೆ ಪ್ಯಾನೆಲ್ನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಮೊದಲ ಪ್ಯಾನೆಲ್ನ ಧನಾತ್ಮಕ ಟರ್ಮಿನಲ್ ಸರಣಿ ಮಾರ್ಗದ ಧನಾತ್ಮಕ ಟರ್ಮಿನಲ್ ಮತ್ತು ಕೊನೆಯ ಪ್ಯಾನೆಲ್ನ ಋಣಾತ್ಮಕ ಟರ್ಮಿನಲ್ ಸರಣಿ ಮಾರ್ಗದ ಋಣಾತ್ಮಕ ಟರ್ಮಿನಲ್ ಆಗಿದೆ. ಸರಣಿ ಸಂಪರ್ಕಿತ ಪ್ಯಾನ್ಗಳ ವೋಲ್ಟೇಜ್ ಪ್ರತ್ಯೇಕ ಪ್ಯಾನೆಲ್ನ ವೋಲ್ಟೇಜ್ನ ಸೇರ್ಪಡೆಯಾಗಿರುತ್ತದೆ.
ಕರೆಂಟ್ ಪಾತ್ ಸಿಂಗಲ್ ಆಗಿರುತ್ತದೆ. ಆದ್ದರಿಂದ ಸೀರೀಸ್ ಕನೆಕ್ಷನ್ ಕರೆಂಟ್ ಸಿಂಗಲ್ ಪ್ಯಾನೆಲ್ ಕರೆಂಟ್ಗೆ ಸಮಾನವಾಗಿರುತ್ತದೆ. ಸೀರೀಸ್ ಪಾತ್ನಲ್ಲಿರುವ ಎಲ್ಲಾ ಪ್ಯಾನೆಲ್ಗಳು ಒಂದೇ ರೇಟಿಂಗ್ಸ್ ಮತ್ತು ವಿಶೇಷತೆಗಳನ್ನು ಹೊಂದಿರಬೇಕಾಗಿರುವುದು ಕಂಡೀಷನ್ಸ್ ಆಗಿವೆ. ರೇಟಿಂಗ್ ಮಿಕ್ಸಿಂಗ್ ಅನುಮತಿಸಲಾಗುವುದಿಲ್ಲ. ಸರಣಿ ಸಂಪರ್ಕಕ್ಕಾಗಿ ಲೆಕ್ಕಾಚಾರದ ವಿಧಾನ ಇಲ್ಲಿದೆ ನೋಡಿ. ಸಮಾನಾಂತರ ಸಂಪರ್ಕಕ್ಕಾಗಿ ಎಲ್ಲಾ ಫಲಕಗಳ ಧನಾತ್ಮಕ ಟರ್ಮಿನಲ್ ಅನ್ನು ಒಟ್ಟಿಗೆ ಜೋಡಿಸಿ ಮತ್ತು ಎಲ್ಲ ಋಣಾತ್ಮಕ ಟರ್ಮಿನಲ್ಗಳನ್ನು ಒಟ್ಟಿಗೆ ಜೋಡಿಸಿ. ಯಾವುದೇ ಒಂದರಿಂದ ತೆಗೆದ ಟರ್ಮಿನಲ್ಗಳು ಸಂಯೋಜನೆಯ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ನೀಡುತ್ತದೆ. ಸಮಾನಾಂತರವಾಗಿ ಸಂಪರ್ಕಕ್ಕಾಗಿ ಲೆಕ್ಕಾಚಾರದ ವಿಧಾನ ಇಲ್ಲಿದೆ ನೋಡಿ. ಈಗ ಕಲಿತ ಪರಿಕಲ್ಪನೆಗಳ ಮೇಲೆ ನಿಮ್ಮ ಗ್ರಹಿಕೆಯನ್ನು ಪರೀಕ್ಷಿಸೋಣ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ 5 ವ್ಯಾಟ್, 10 ವ್ಯಾಟ್, 40 ವ್ಯಾಟ್ ಮತ್ತು 250 ವ್ಯಾಟ್ ಪಾಲಿಸ್ಫಟಿಕದಂತಹ ಘಟಕಗಳ ಅಗತ್ಯವಿದೆ. ವಿವಿಧ ಸೌರ ಫಲಕಗಳ ವಿಶೇಷತೆಗಳನ್ನು ಹೋಲಿಸುವುದು ಈ ಕಾರ್ಯವಾಗಿದೆ. ಪ್ರತಿ ಪ್ಯಾನೆಲ್ನಲ್ಲಿ ಒದಗಿಸಲಾದ ವಿವರಣೆಯ ಚಾರ್ಟ್ ಅನ್ನು ಅಧ್ಯಯನ ಮಾಡಿ ಮತ್ತು ಟೇಬಲ್ ಭರ್ತಿ ಮಾಡಿ. ನಿಮ್ಮ ಬಳಕೆಗೆ ಅವರ ಸೂಕ್ತತೆಯನ್ನು ಹೋಲಿಸಿ ಮತ್ತು ಕಾಮೆಂಟ್ ಮಾಡಿ. ನಾವೀಗ ವಿವಿಧ ಸೌರ ಪ್ಯಾನೆಲ್ಗಳ ವಿಶೇಷತೆಯನ್ನ ದಾಖಲಿಸುವುದು ಮತ್ತು ಪ್ಯಾನೆಲ್ ಅನ್ನ ಆಯ್ಕೆ ಮಾಡಲು ವಿಶೇಷತೆಯನ್ನ ಹೋಲಿಸುವುದು ಹೇಗೆ ಎಂಬುದರ ಕುರಿತ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ನೀವೀಗ ಸೌರ ಪ್ಯಾನೆಲ್ಗಳ ವಿಶೇಷತೆಯನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಸೌರ ಪ್ಯಾನೆಲ್ನ ವಿಶೇಷತೆಯ ಚಾರ್ಟ್ ಅಧ್ಯಯನ ಮಾಡಿ ವಿವಿಧ ರೇಟ್ ಹೊಂದಿರುವ ಸೌರ ಪ್ಯಾನೆಲ್ಗಳ ವಿಶೇಷತೆಯನ್ನ ಹೋಲಿಸಿ ನೋಡಬಹುದು.